ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅಪ್ಪಾಜಿ ಇಬ್ರು ಹೊರಟಿದ್ದೆ ಸೀದಾ ತೋಟಕ್ಕೆ ಏನಕ್ಕೆ ಅಂದರೆ ಇವತ್ತು ಗೊಬ್ಬರ ಹಾಕಕ್ಕೆ ಹೋಗ್ಬೇಕಾಗಿತ್ತು. ಹಾಗಾಗಿ ಈ ಸರಿ ನಾವಲ್ಲ, ಕೆಲಸದವ್ರು ಬಂದಿದ್ರು. ಅವರಿಗೆ ತೋಟ ತೋರ್ಸೋಕಂತ ಅಪ್ಪಾಜಿ ಹೋಗಿತ್ತು. ನಾನು ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ಅಪ್ಪಾಜಿ ಕೂಡ ಅವರಿಗೆ ತೋಟ ಎಲ್ಲ ತೋರಿಸ್ಕೊಂಡ್ ಬಂತು. ನಾನು ಸ್ವಲ್ಪ ಅಡಿಕೆ ಗಿಡದೊಳಗೆ ಕಳೆ ಇತ್ತು, ಅದನ್ನ ಕೀಳೋಣ ಅಂತ ಹೋದೆ. ಸ್ವಲ್ಪ ಕಿತ್ತ ತಕ್ಷಣ ರಕ್ತ ಬಂದ್ಬಿಡ್ತು ಗುರು ಕೈಯಲ್ಲಿ. ನೋಡಿ, ಸುಣ್ಣ ಹಚ್ಕೊಂಡು ನಿಂತ್ಕೊಂಡಿದ್ದೀನಿ. ಎಷ್ಟು ನೋವಾಯ್ತು ಗೊತ್ತಾ. ಅಷ್ಟರಲ್ಲಿ ಅವರು ಕೂಡ ಗೊಬ್ಬರ ಹಾಕಕ್ಕೆ ಹೊರಟ್ರು. ನಾವು ಕೂಡ ಹಿಂದ್ಗಡೆನೆ ಹೋದೆ. ಅವರು ಗೊಬ್ಬರ ಹಾಕೋಬೇಕಾರೆ ನಾನಂತೂ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಪಾಪ ಅವರು ಭಾಳ ಕಷ್ಟಪಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು. ಇವರಿಬ್ಬರು ಹುಡುಗರು ಮಾತ್ರ ಅಲ್ಟಿ ಗುರು. ಏನು ಚಾಲಕಿಂದ ಕೆಲಸ ಮಾಡ್ತಾರೆ ಗೊತ್ತಾ. ಅದರಲ್ಲೂ ಈ ಹುಡುಗ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಚಟಾಪಟ ಕೆಲಸದಲ್ಲಿ ಮಾತ್ರ. ನಾನಂತೂ ವಿಡಿಯೋ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ. ಅಷ್ಟರಲ್ಲಿ ಅಮ್ಮ ಕೂಡ ಬಂತು. ನಾನು ಅಮ್ಮ ಇಬ್ಬರು ಕೂಡ ಕಳೆ ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಹೊಟ್ಟೆ ಹಸ್ತಿದೆ ಅಂತ ಹೇಳಿದರು. ಹಾಗಾಗಿ ಬೈಕ್ ಎತ್ಕೊಂಡು ನಾನು ಸೀದಾ ಹೊರಟಿದ್ದೆ ಮನೆ ಹತ್ರ ಹೋಗ್ಬಿಟ್ಟು ಊಟದ ಬಾಕ್ಸ್ನ ಎತ್ಕೊಂಡ್ಬಿಟ್ಟು ಬೈಕ್ ಎತ್ಕೊಂಡು ನಾನು ಸೀದಾ ಹೊರಟಿದ್ದೆ ಮತ್ತೆ ತೋಟದ ಹತ್ರ ಬರಬೇಕಾದ್ರೆ ನಮ್ಮ ಹುಡುಗೊಬ್ಬ ಸಿಕ್ಕಿದ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಅವನಿಗೆ ಟಾಟಾ ಬಾಯ್ ಮಾಡ್ಕೊಂಡು ನಾ ಮುಂದೆ ಹೊರಟಿದ್ದೆ ಸೀದಾ ತೋಟದ ಹತ್ರ ಅಪ್ಪಾಜಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇತ್ತು. ಲಾಸ್ಟ್ ಲೋಡ್ ಇತ್ತು. ಹಾಗೆ ಮುಗಿಸ್ಕೊಂಡು ನಾನು, ನಮ್ಮ ತಾತ, ಅಪ್ಪಾಜಿ ಮೂವರು ಕೂಡ ಹೊರಟಿದ್ದೆ ಮನೆಗೆ. ಮತ್ತೆ ನಾಳೆ ಸಿಗೋಣ. ಲವ್ ಯು, ಬಾಯ್, ಟೇಕ್ ಕೇರ್. ಅಷ್ಟೇ.